ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಭೀಕರ ಅಪಘಾತ. ಡಿಜೆ ಸಾಂಗ್ಗೆ ಕುಣಿತಾ ಇದ್ದವರ ಮೇಲೆ ಹರಿದ ಟ್ರಕ್. ಅವಘಡದಲ್ಲಿ ಒಟ್ಟು 9 ಮಂದಿ ದುರ್ಮರಣ. ಜನರ ಮೇಲೆ ಹತ್ತೋ ಮೊದಲು ಮತ್ತೊಂದು ಅಪಘಾತ. ಬೈಕ್ ಗುದ್ದಿದ್ದಕ್ಕೆ ಭಯದಲ್ಲಿ ಮೆರವಣಿಗೆ ಸಾಗ್ತಾ ಇದ್ದ ಬಲಭಾಗಕ್ಕೆ ಲಾರಿ ತಿರುಗಿಸಿದನ ಚಾಲಕ. ಹಲವು ಆಯಾಮಗಳಲ್ಲಿ ಮುಂದುವರೆದಿದೆ ಗೊರೂರು ಪೊಲೀಸರ ತನಿಖೆ. ಮನೆ ಕೆಲಸ ಮಾಡಿ ಮಗನಿಗೆ ಎಂಜಿನಿಯರಿಂಗ್ ಓದಿಸ್ತಾ ಇದ್ದ ತಾಯಿ ಮಗನನ್ನ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ. ಹಾಸನದಲ್ಲಿ ಮೃತಪಟ್ಟ ಬಳ್ಳಾರಿಯ ಪ್ರವೀಣ್ ಮನೆಯಲ್ಲಿ ಕಟ್ಟೆಯೊಡೆದ ದುಃಖ. ಹುಟ್ಟಿದ ಹಬ್ಬದ ದಿನವೇ ಮಸಣ ಸೇರಿದ ಮಿಥುನ್. ನಿನ್ನೆಯಷ್ಟೇ ಹಾಸ್ಟೆಲ್ನಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದ ಸ್ನೇಹಿತರು. ಗಣಪತಿ ವಿಸರ್ಜನೆಗೆ ಹೋಗಿದ್ದವನು ಸೇರಿದ್ದು ಸಾವಿನ ಮನೆ. ಅಳಿಯನನ್ನ ಕರೆತರಲು ಮೊಸಳೆ ಹೊಸಳ್ಳಿಗೆ ಹೋಗಿದ್ದ ಪ್ರಭಾಕರ್ ಬೈಕ್ನಲ್ಲಿ ವಾಪಸ್ ಬರುವಾಗ ಲಾರಿ ಗುದ್ದಿ ಕೊನೆಯುಸಿರು. ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಎಚ್.ಡಿ. ರೇವಣ್ಣ. ಹಾಸನದಲ್ಲಿ ನಡೆದ ಅಪಘಾತ ಹೃದಯ ವಿದ್ರಾವಕ. ಗಣೇಶ ಮೆರವಣಿಗೆಯ ವೇಳೆ ನಡೆದ ಘಟನೆ ಬಗ್ಗೆ ಮೋದಿ ಆಘಾತ. ಮೃತರ ಕುಟುಂಬಕ್ಕೆ 2 ಲಕ್ಷ, ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ಘೋಷಣೆ. ಅಪಘಾತದಲ್ಲಿ ಸಾವನ್ನಪ್ಪಿದ ಸುರೇಶ್ ಮನೆಗೆ ಸಿಟಿ ರವಿ ಭೇಟಿ. ಚಿಕ್ಕಮಗಳೂರಿನ ಮಣೇನಹಳ್ಳಿಯಲ್ಲಿ ಅಂತಿಮ ದರ್ಶನ. ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಪರಿಷತ್ ಸದಸ್ಯ. ಹಾಸನದಲ್ಲಿ ಸಂಭವಿಸಿದ ದುರಂತದ ತನಿಖೆ ಚುರುಕು. ಚಾಲಕನಿಗೆ ಮೆಡಿಕಲ್ ಚೆಕಪ್ ಮಾಡಿಸಲಿರುವ ಪೊಲೀಸರು. ಮದ್ಯಪಾನ ಮಾಡಿದ್ನಾ ಅನ್ನೋ ಬಗ್ಗೆಯೂ ಪರಿಶೀಲನೆ. ದಕ್ಷಿಣ ಭಾರತದ 2ನೇ ಅತಿದೊಡ್ಡ ಗಣೇಶ ಶೋಭಾ ಯಾತ್ರೆಗೆ ಕ್ಷಣಗಣನೆ. ಚಿತ್ರದುರ್ಗದಲ್ಲಿ ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ಮೆರವಣಿಗೆ. 3 ಕಿಲೋಮೀಟರ್ ಯಾತ್ರೆಯಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನ ಸೇರೋ ನಿರೀಕ್ಷೆ. ನಗರದ ತುಂಬಾ ಪೊಲೀಸರ ಹದ್ದಿನ ಕಣ್ಣು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ರಾಜ್ಯ ಸರ್ಕಾರದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದರಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಅರ್ಹ ಫಲಾನುಭವಿಗಳನ್ನ ಗುರುತಿಸೋಕೆ ನಿಗಾ. ಪರಿಷ್ಕರಣೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ. ಜಗ್ಗಿ ವಾಸುದೇವ್ ಡೀಪ್ ಫೇಕ್ ವಿಡಿಯೋ ಮೂಲಕ ಸೈಬರ್ ವಂಚನೆ. ಯೂಟ್ಯೂಬ್ನಲ್ಲಿ ಸಿಕ್ಕಿತ್ತು. ಟ್ರೇಡಿಂಗ್ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತೆ ಸದ್ಗುರು ಸಲಹೆ ನೀಡುವ ವಿಡಿಯೋ. ಇನ್ವೆಸ್ಟ್ ಮಾಡಿ 3.75 ಕೋಟಿ ಕಳ್ಕೊಂಡ ಮಹಿಳೆ. ಹೊಸ ಟ್ರೆಂಡ್ನಲ್ಲಿ ಫೋಟೋ ಎಡಿಟ್ ಮಾಡೋ ಮುನ್ನ ಎಚ್ಚರ. ನಿಮ್ಮ ಫೋಟೋ ಡೇಟಾ ಸೈಬರ್ ಕಳ್ಳರ ಪಾಲಾಗಬಹುದು, ಅಲರ್ಟ್. ನಿಮ್ಮ ಮುಖ ಬಳಸಿ ವೈಯಕ್ತಿಕ ದಾಖಲೆ ಸೃಷ್ಟಿಸಿ ವಂಚನೆ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದ ಪೊಲೀಸರು. ಜನಾಂಗೀಯ ಘರ್ಷಣೆ ಬಳಿಕ ಮೊದಲ ಬಾರಿಗೆ ಮಣಿಪುರಕ್ಕೆ ಪ್ರಧಾನಿ ಮೋದಿ ಭೇಟಿ. ಸುಮಾರು 8,500 ಕೋಟಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ. ಇಂಫಾಲ್ನ ಕೋಟೆಯಲ್ಲಿ ಜನರನ್ನ ಉದ್ದೇಶಿಸಿ ಭಾಷಣ ಮಾಡಲಿರೋ ನಮೋ. ಟೇಕ್ ಆಫ್ ವೇಳೆ ವಿಮಾನದ ಚಕ್ರ ಕಳಚಿ ಆತಂಕ. ಮುಂಬೈನಿಂದ ಕೋಲ್ಕತಾಗೆ ತೆರಳುತ್ತಾ ಇದ್ದ ಸ್ಪೈಸ್ ಜೆಟ್ ವಿಮಾನದಲ್ಲಿ ಆಘಾತಕಾರಿ ಘಟನೆ. ಪೈಲಟ್ ಸಮಯ ಪ್ರಜ್ಞೆಯಿಂದ ತಪ್ಪಿದ ದೊಡ್ಡ ಅನಾಹುತ. ವಿಶ್ವದ ಮೊದಲ ಎಐ ಸಚಿವೆಯನ್ನ ನೇಮಕ ಮಾಡಿದ್ದ ಅಲ್ಬೇನಿಯಾ. ದೇಶದಲ್ಲಿ ಅತಿಯಾದ ಭ್ರಷ್ಟಾಚಾರ ಹಿನ್ನೆಲೆ ಎಐ ಮಿನಿಸ್ಟರ್ ಎಲ್ಲ ಪದಗ್ರಹಣ. ಎಲ್ಲ ಟೆಂಡರ್ಗಳ ಮೇಲ್ವಿಚಾರಣೆ ಮಾಡಲಿದ್ದಾರೆ ಈ ಡಿಜಿಟಲ್ ಸಚಿವೆ. ದುಬೈನಲ್ಲಿ ಹೈ ವೋಲ್ಟೇಜ್ ಇಂಡೋ ಪಾಕ್ ಪಂದ್ಯಕ್ಕೆ ಕೌಂಟ್ ಡೌನ್. ಪ್ರತಿಷ್ಠೆಯ ಮ್ಯಾಚ್ ಗೆಲ್ಲೋಕೆ ಟೀಂ ಇಂಡಿಯಾ ರೆಡಿ. ಟೀಂ ಇಂಡಿಯಾದ ಜೆನ್ಜಿ ಹಾಗೂ ಪಾಕಿಸ್ತಾನದ ಸೀನಿಯರ್ ಬೌಲರ್ಸ್ ನಡುವೆ ಕಾದಾಟವೇ ಇಂಟ್ರೆಸ್ಟಿಂಗ್.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.